ಚಲನೆ ಯಾವಾಗ ಬರ್ತದೆ ಅಂತಂದರೆ ಆರ್ಥಿಕ ಸಾಮಾಜಿಕ ಅಂದರೆ ಶೈಕ್ಷಣಿಕ ಶಕ್ತಿ ಬಂದಾಗ ಮಾತ್ರ ಚಲನೆ ಬರಲಿಕ್ಕೆ ಸಾಧ್ಯ. ಇಲ್ಲದೆ ಚಲನೆ ಬರದೇ ಇಲ್ಲ. ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ, ಆ ಸ್ವಾವಲಂಬನೆ ಬಂದಾಗ ಮಾತ್ರ ಚಲನೆ ಆಗಲಿಕ್ಕೆ ಸಾಧ್ಯ. ನಮ್ಮದು ಚಲನೆ ರಹಿತವಾದಂಥ ಸಮಾಜ ಆಗೋದ್ರಿಂದ ಹಂಗೇ ಇಷ್ಟು ವರ್ಷ ಆದರೂ ಕೂಡ ಸಂವಿಧಾನ ಬಂದು ಎಷ್ಟು ವರ್ಷ ಆಯಿತು? 1950 26ನೇ ಇಸ್ವಿ, ಜನವರಿ 26ನೇ ಇಸ್ವಿ. ಅವತ್ತಿನಿಂದ ಇವತ್ತಿನವರೆಗೆ ಇನ್ನೂ ಅಸಮಾನತೆ ಇನ್ನೂ ಮುಂದುವರಿತಲೇ ಇದೆ. ಎಲ್ರಿಗೂ ಸಮಾನ ಅವಕಾಶಗಳು. ಅದಕ್ಕೆ ನಮ್ಮ ಸರ್ಕಾರ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅನ್ನೋ ಉದ್ದೇಶದಿಂದ ಮತ್ತು ಅಸಮಾನತೆ ಇರ್ತಕ್ಕಂಥ ಸಮಾಜದಲ್ಲಿ ಪೌಷ್ಟಿಕಾಂಶಗಳಿರ್ತಕ್ಕಂಥ ಶಕ್ತಿ ಕೊಡ್ತಕ್ಕಂಥದ್ದು ಕೂಡ ದೈಹಿಕವಾಗಿ ಶಕ್ತಿವಂತರಾಗಿರಬೇಕು. ಭಾಳ ಜನ ಮಕ್ಕಳು ಈಗ ನಾವೆಲ್ಲ ಓದುವಾಗ ರಾಗಿ ಮುದ್ದೆ ಮೊಸರು ಇದೇನು ಇರ್ತಿರ್ಲಿಲ್ಲ. ನಮಗೆ ಬ್ರೇಕ್ಫಾಸ್ಟ್ ಏನು ಇರ್ತಿರ್ಲಿಲ್ಲ. ಇಡ್ಲಿ ದೋಸೆ ಉಪ್ಪಿಟ್ಟು ಇವೆಲ್ಲ ಮಾಡ್ಕೊ ತಿನ್ನೋದು ಇವೆಲ್ಲ ಇರಲಿಲ್ಲ. ಏನಪ್ಪ ರಾಮೋಜಿಗಳು ಇತ್ತ? ನಿನಗಿತ್ತಪ್ಪ, ನೀನು ಸೆಕೆಂಡ್ ಜನರೇಷನ್. ರಾಮೋಜಿಗಳು ನಾನು ಹುಡುಗನಾಗಿದ್ದಾಗ ಪ್ರತಿದಿನ ಅನ್ನ ಉಣ್ಣತಕ್ಕಂಥ ಅವಕಾಶನೇ ಇರಲಿಲ್ಲ. ಹಬ್ಬ ಹರಿದಿನಗಳಲ್ಲಿ ಅನ್ನ ಉಣ್ತಿದ್ದದು. ಅದಕ್ಕೆ ನಾನು ಅನ್ನಭಾಗ್ಯ ಕಾರ್ಯಕ್ರಮ ಜಾರಿಗೆ ತಗೊಂಡದ್ದು. ಅನ್ನಭಾಗ್ಯ ಕಾರ್ಯಕ್ರಮ ಜಾರಿಗೆ ತಗೊಂಡದ್ದು ಯಾಕಪ್ಪ ಅಂತಂದ್ರೆ, ಇನ್ನೊಬ್ರು ಮನೆ ಹತ್ರ ಹೋಗಿ ಒಂದು ತುತ್ತು ಅನ್ನಕ್ಕೋಸ್ಕರ ಕಾಯ್ತಾ ನಿಂತಿರಬಾರ್ದು. ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬರು ಕೂಡ ಅನ್ನ ಮಾಡ್ಕೊಂಡು ತಿನ್ನಲೇಬೇಕು ಅಂತೇಳಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ತಗೊಂಡದ್ದು. ಅದಕ್ಕೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ಅವಕಾಶಗಳಿದೆ, ಎಲ್ರಿಗೂ ಸಮಾನ ಅವಕಾಶಗಳು ಸಿಗ್ತಾ ಇದ್ದಾವೆ. ಒಂದು ಕಾಲದಲ್ಲಿ ಅವಕಾಶಗಳು ಇರಲಿಲ್ಲ, ಈಗ ಅವಕಾಶಗಳು ಸಿಗ್ತಾ ಇದ್ದಾವೆ. ಈ ಅವಕಾಶಗಳನ್ನು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯ. ತಂದೆ ತಾಯಿಗಳು ಮಾಡ್ಕೋಬೇಕು, ಶಿಕ್ಷಕರು ಮಾಡ್ಕೋಬೇಕು, ಮತ್ತು ವಿದ್ಯಾರ್ಥಿಗಳು ಕೂಡ ಮಾಡ್ಕೋಬೇಕು, ಮತ್ತು ಸರ್ಕಾರವೂ ಕೂಡ ಅದಕ್ಕೆ ಬೇಕಾದಂಥ ಎಲ್ಲ ಬೆಂಬಲವನ್ನು ಕೂಡ ವ್ಯಕ್ತ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇದನ್ನು ಮಾಡಿದಾಗ ಮಾತ್ರ ನಾವು ಒಂದು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಸಮಾನತೆಯ ಸಮಾಜ ನಿರ್ಮಾಣ ಮಾಡೋದು ಇದೆಯಲ್ಲ, ಅದು ಬಹಳ ಮುಖ್ಯ. ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸೋದು ಇದೆಯಲ್ಲ, ಅದು ಬಹಳ ಮುಖ್ಯ. ವರ್ಗ ವ್ಯವಸ್ಥೆಯನ್ನು ಹೋಗಲಾಡಿಸೋದು ಇದೆಯಲ್ಲ, ಅದು ಬಹಳ ಮುಖ್ಯ. ಜೊತೆಗೆ ಮೌಢ್ಯಗಳು ಇವನ್ನೆಲ್ಲ ದೂರ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದು ಬಹಳ ಮುಖ್ಯ. ಅದಕ್ಕೆ ವೈಚಾರಿಕ ಮತ್ತು ವೈಜ್ಞಾನಿಕ ವಿದ್ಯೆ ಕಲಿಬೇಕು, ಮತ್ತು ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ರೀತಿಯಲ್ಲಿ ಇರಬೇಕು. ಮಹಾತ್ಮ ಗಾಂಧೀಜಿಯವರು ಹೇಳಿದಾರಲ್ಲ, 7 ಪಾತಕಗಳು, ಅವನ್ನ ಪ್ರತಿ ಮಕ್ಕಳು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ನಮ್ಮ ಸಂವಿಧಾನ ಅರ್ಥ ಮಾಡ್ಕೋಬೇಕಾಗ್ತದೆ. ಇದು ಪಠ್ಯಕ್ರಮಗಳಲ್ಲಿ ಸಿಕ್ಕದೇ ಇರ್ಬೋದು, ಅದಕ್ಕೆ ಬಹಳ ಸಂತೋಷ. ಅದಾದಾಗ ಮಾತ್ರ ನಾವು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ.
ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ ಸಮಾಜ ಒಡೆಯತಕ್ಕಂಥ ಕೆಲಸ ಆಗಬಾರ್ದು. ಜಾತಿ ಧರ್ಮ ಹೆಸರಿನಲ್ಲಿ ಇದೆಯಲ್ಲ, ಇಲ್ಲೇ ಹೋದರೆ ಮನುಷ್ಯತ್ವನೇ ಇರೋದಿಲ್ಲ. ಮನುಷ್ಯನನ್ನು ಪ್ರೀತಿಸಬೇಕೆ ಹೊರತು ಯಾವ ಕಾರಣಕ್ಕೂ ಕೂಡ ದ್ವೇಷಿಸಬಾರದು. ಮನುಷ್ಯನನ್ನು ಪ್ರೀತಿಸಬೇಕು, ದ್ವೇಷಿಸಬಾರ್ದು. ಈ ಪ್ರೀತಿ ಆ ದ್ವೇಷದ ಜಾಗದಲ್ಲಿ ಅದು ಪೂರ್ಣವಾಗಿ ನೆಲೆಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆಮೇಲೆ ನಿಮ್ಮ ನಡವಳಿಕೆಗಳಿದ್ದಾವಲ್ಲ, ಸಾಮಾನ್ಯವಾಗಿ ಪ್ರೈಮರಿ ಸ್ಕೂಲು, ಹೈಸ್ಕೂಲು ಟೀಚರ್ಗಳಿರ್ತಾರಲ್ಲ, ಅವ್ರ ನಡವಳಿಕೆಗಳು ಭಾಳ ಗಾಢವಾದಂಥ ಇಂಪ್ಯಾಕ್ಟನ್ನು ವಿದ್ಯಾರ್ಥಿಗಳ ಮೇಲೆ ಮಾಡ್ತಾರೆ. ಅದಕ್ಕೆ ನಾನು ಒಂದು ಕಿವಿ ಮಾತೇನಪ್ಪ ಹೇಳ್ತೀನಿ ಅಂತಂದರೆ, ನೀವು ನಿಮ್ಮ ನಡವಳಿಕೆಗಳಲ್ಲಿ ಒಳ್ಳೆಯ ಗುಣಗಳನ್ನು, ಮೌಲ್ಯಗಳನ್ನು ಬೆಳೆಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಒಳ್ಳೆ ಮೌಲ್ಯಗಳು, ಒಳ್ಳೆ ಗುಣಗಳು, ಇದನ್ನು ಈಗ ನನಗೆ ಒಂದು ಮೇಷ್ಟ್ರುಗಳು ಎಂಥ ಮೇಷ್ಟ್ರುಗಳು ಇರ್ತಾರೆ ಅಂತಂದರೆ, ನಮಗೆ ಒಬ್ಬ ರಾಜಪ್ಪ ಅಂತ ಒಬ್ಬರು ಮೇಷ್ಟ್ರು ಬಂದಿದ್ರು. ರಾಜಪ್ಪ ಅಂತ ಮೇಷ್ಟ್ರು ಬಂದಿದ್ರು. ಅವರು ಪಾಪ ಶನಿವಾರ ಮಧ್ಯಾಹ್ನ ಇರ್ತಿದ್ದಾರಲ್ಲ, ಮಧ್ಯಾಹ್ನದ ಮೇಲೆ ಮನೆಗೆಲ್ಲ ಹೋಗೋರು ಊರುಗಳಲ್ಲಿ. ನಮ್ಮ ಊರಿನಲ್ಲಿ ಯಾರು ಡ್ರಾಪ್ಔಟ್ ಆಗಿದ್ದಾರೆ, ಯಾರು ಶಾಲೆಗೆ ಸೇರೇ ಇಲ್ಲ, ಅವ್ರನ್ನೆಲ್ಲ ಶಾಲೆಗೆ ಸೇರಿಸೋದು, ಇಲ್ಲ ಡ್ರಾಪ್ಔಟ್ ಆಗೋದನ್ನ ಶಾಲೆಗೆ ಸೇರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋರು. ನಾನು ಹಂಗಾಗಿ 1 to 4 ಓದಲೇ ಇಲ್ಲ. 5ನೇ ತರಗತಿ ನೇರವಾಗಿ ಓದೇ. ನಾನು ಓದೇ ಇರಲಿಲ್ಲ. 1 to 4 ಓದೇ ಇಲ್ಲ. ನಾನು ಸರ್ಕಾರಿ ಶಾಲೆಗೆ ಹೋಗಿರಲಿಲ್ಲ. 5ನೇ ತರಗತಿಗೆ ನೇರವಾಗಿ ರಾಜಪ್ಪ ಮೇಷ್ಟ್ರು ನನಗೆ, ಗಣೇಶೇಗೌಡ ಅಂತ ಒಬ್ಬನಿಗೆ, ಮರಲಿಂಗಯ್ಯ ಅಂತ ಒಬ್ಬನಿಗೆ, 3 ಜನಕ್ಕೆ 5ನೇ ತರಗತಿಗೆ ಅಡ್ಮಿಷನ್ ಕೊಡಿಸ್ತಾರೆ. ಪಾಪ ಮೇಷ್ಟ್ರು ಒಂದು ವೇಳೆ ನಮ್ಮ ಊರಿಗೆ ಬರದೇ ಹೋಗಿದ್ರೆ ಮೇಷ್ಟ್ರು ರಾಜಪ್ಪ ಅನ್ನೋರು, ನಾವು ವಿದ್ಯಾವಂತನೇ ಆಯ್ತಿರ್ಲಿಲ್ಲ. ಇಲ್ಲಿ ನೀವು ಮುಂದೆ ನಿಂತ್ಕೊಂಡು ಮುಖ್ಯಮಂತ್ರಿಯಾಗಿ ಮಾತಾಡ್ತಾನೆ ಇರಲಿಲ್ಲ. ಇದು ಒಂದು ಎಕ್ಸಾಂಪಲ್. ನನಗೆ ರಾಜಕೀಯಕ್ಕೆ ಬರಲಿಕ್ಕೆ ಪ್ರೇರಣೆ ಯಾರು ಗೊತ್ತಾ? ಪ್ರೊಫೆಸರ್ ನಂಜುಂಡಸ್ವಾಮಿ. ರಾಜಕೀಯ ಕ್ಷೇತ್ರಕ್ಕೆ ಬಂದೆ ನಾನು. ಇಬ್ಬರು ಬಹಳ ಮುಖ್ಯ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಟೀಚರ್ಗಳಿದ್ದೀರಲ್ಲ, ನೀವು ವಿದ್ಯಾರ್ಥಿಗಳ ಮೇಲೆ ಗಾಢ ಛಾಪನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥವ್ರು ನೀವು. ನೀವೇನು ಮಾಡ್ತೀರಿ ಅದ್ರ ಮೇಲೆ ಅವ್ರ ಭವಿಷ್ಯ ನಿರ್ಮಾಣ ಆಗ್ತದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನು ಹೇಳ್ತಾರೆ ಅಂತಂದರೆ, ಯಾರಿಗೆ ಭವಿಷ್ಯ ಗೊತ್ತಿರಲ್ಲ, ಆಮೇಲೆ ಇತಿಹಾಸ ಗೊತ್ತಿರಲ್ಲ, ಅವ್ರು ಯಾರು ಕೂಡ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಇತಿಹಾಸ ತಿಳ್ಕೋಬೇಕು, ಸಾಮಾಜಿಕ ಇತಿಹಾಸ ತಿಳ್ಕೋಬೇಕಾಗ್ತದೆ. ನಮ್ಮ ಸಾಮಾಜಿಕ ಇತಿಹಾಸನೇ ಗೊತ್ತಿಲ್ಲ ಹೋದರೆ ಭವಿಷ್ಯ ಹೆಂಗೆ ನಿರ್ಮಾಣ ಮಾಡೋದು? ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ನೀವು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಜಾಗದಲ್ಲಿ ಇರ್ತಕ್ಕಂಥವ್ರು.